ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ಕಸ್ಟಮರ್ ಕಳ್ಳಂಬೆಳ್ಳದಿಂದ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನನ್ನ ಕಚೇರಿಗೆ ಬರ್ತಾರೆ. SITಯಲ್ಲಿರೋ ಹೊಸ ಆಫೀಸ್ಗೆ ಬಂದು ಭೇಟಿ ಆಗ್ತಾರೆ. ಭೇಟಿಯಾದಾಗ ಅವರು ಹೇಳಿದ ವಿಚಾರ ಕೇಳಿ ನನಗೆ ಶಾಕ್ ಆಯಿತು. ಅಂದರೆ ಅವರೊಂದು ಮನೆ ಕಟ್ಟಲಿಕ್ಕೆ ಹೋಗಿ ಸಮಸ್ಯೆಯಲ್ಲಿ ಸಿಲುಕಿದರೆ, ಮುಳುಗಿ ಹೋಗಿದ್ದಾರೆ. ಅವರು ಹೇಳಿದ್ದು 25 ಮತ್ತು 27ರ ಆಯದಲ್ಲಿ ಮನೆ ಕಟ್ಟಿದ್ದೀವಿ, 4 ವರ್ಷದಿಂದ ಮನೆ ಕಟ್ತಾ ಇದ್ದೀವಿ, ಮನೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ. ಆ ಮನೆ ಕಟ್ಟೋಣ ಅಂತ ಹೋದರೆ ತಂದೆಗೆ ಅನಾರೋಗ್ಯ ಅಥವಾ ತಾಯಿಗೆ ಅನಾರೋಗ್ಯ ಅಥವಾ ಮಕ್ಕಳಿಗೆ ಸಮಸ್ಯೆ ಆಗ್ತಾಯಿದೆ ಅಥವಾ ನನಗೆ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿದರು. ನಾನು ಅದಕ್ಕೆ ನಿಮ್ಮ ಸ್ಪಾಟಿಗೆ ಬಂದು ಮನೆ ನೋಡಬೇಕಾಗುತ್ತೆ ಅಂತೇಳಿ ತಿಳಿಸ್ದೆ. ಸರಿ ಆಯಿತು ಬನ್ನಿ ಅಂತೇಳಿ ಅವರು ಹೇಳಿಬಿಟ್ಟು ಹೋದರು. ಆಯಿತು ಅಂತೇಳಿ ನಾನು ಭಾನುವಾರದ ದಿನ ಅವ್ರ ಮನೆ ಹತ್ರ ಹೋದಾಗ ಅಲ್ಲಿಂದ ಅವರು ಕಟ್ತಾ ಇರ್ತಕ್ಕಂಥ ಮನೆ ಹತ್ರ ಕರ್ಕೊಂಡೋದ್ರು. ಕರ್ಕೊಂಡೋದ್ರೆ ಅಲ್ಲಿ ಏನಾಗಿದೆ ಅಂತಕ್ಕಂಥ ಒಂದು ಮನೆಯ ಪರಿಸ್ಥಿತಿಯನ್ನು ನೋಡಿದರೆ, ಈಗ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಪಾರ್ಟೇಷನ್ಸಲ್ಲಿ ಪೂರ್ವ, ಈಶಾನ್ಯ, ಉತ್ತರದ ಭಾಗಕ್ಕೆ ಹೆಚ್ಚಾಗಿ ಮನೆಯನ್ನು ತೆಗೆದುಕೊಂಡಿದ್ದಾರೆ. ಇದು ತಪ್ಪಾಗ್ತದೆ. ಮನೆಯ ಮುಖ್ಯ ಕಬ್ಬಿಣದ ಗೇಟನ್ನು ಇಟ್ಟಿದ್ದಾರೆ. ಅದರ 1 ಅಡಿ 2 ಅಡಿ ಅಳತೆಯಲ್ಲಿ ಕಲ್ಲಿನ ಲೈನಿಂಗ್ ಮೇನ್ಸನ್ನು ಹಾಕಿದ್ದಾರೆ. ಅಂದರೆ ಆ ಕಡೆಯಿಂದ ಯಾರು ಈ ಕಡೆ ಬರಬಾರ್ದು, ಈ ಕಡೆಯಿಂದ ಯಾರು ಆ ಕಡೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಹಾಕ್ಕೊಂಡಿದ್ದಾರೆ. ಅಲ್ಲಿ ತಿರುಗಾಡಲಿಕ್ಕೆ ಇಕ್ಕಟ್ಟಾಗಿದೆ. ಅಷ್ಟು ಪರಿಸ್ಥಿತಿಯಲ್ಲಿ ಲೈನಿಂಗನ್ನು ಅವರ ಜಮೀನಿನ ಆ ಕಡೆಯ ಈಶಾನ್ಯ ಭಾಗದಿಂದ ಈ ಕಡೆಯ ಆಗ್ನೇಯದ ಎಂಡ್ವರೆಗೂ ಹಾಕ್ಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಗಮನಿಸಿದಾಗ ಅಲ್ಲಿ ಉತ್ತರ ಭಾಗದಲ್ಲಿ ಟ್ರಾನ್ಸ್ಫಾರ್ಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. 2ನೇ ತಪ್ಪು. ಈ ಮನೆಯ ಮುಖ್ಯ ಬಾಗಿಲನ್ನು ಬಿಟ್ಟು ಈಚೆ ಕಡೆ ಕಬ್ಬಿಣದ ಗೇಟಿನ ಬಾಗಿಲು ಇಟ್ಕೊಂಡಿದ್ರೆ ಅದಕ್ಕೆ 3 ಸ್ಟೆಪ್ಪು ಮೆಟ್ಟಿಲುಗಳನ್ನು ಹಾಕ್ಕೊಂಡಿದ್ರೆ ತುಂಬ ಭಾರವಾಗಿದೆ. ಅನಂತರ ಇವರ ಮನೆಯ ಆಯದಲ್ಲಿ ಇಲ್ಲ, 25, 27ರ ಆಯ ಸಿಗೋದಿಲ್ಲ. ಇವರು ಮನೆ ಕಟ್ಟಿರುವ ಸಂದರ್ಭದಲ್ಲಿ ಪಶ್ಚಿಮ ದಿಕ್ಕು 3 ಅಡಿ ಡೌನ್ ಇದೆ. ಪಶ್ಚಿಮದಿಂದ ನೈಋತ್ಯ, ದಕ್ಷಿಣ ಈ ಭಾಗಗಳು ತಗ್ಗಾಗಿವೆ. ಮನೆಯ ಫೌಂಡೇಶನ್ ಹೈಟ್ ಆಗಿದೆ. ಇದು ಸಹ ದೋಷಪ್ರದವಾಗಿ ಇದೆ. ಇನ್ನು ಇವರು ಮನೆ ಕಟ್ಟಿರ್ತಕ್ಕಂಥ ಸ್ಥಳ ಹುಲ್ಲು ಕಡ್ಡಿಯೂ ಸಹ ಬೆಳೆಯೋದಿಲ್ಲ. ಅಷ್ಟು ನೆಗೆಟಿವಿಟಿಯಾಗಿ ಆ ಸ್ಥಳ ಉತ್ತಮ ಅಲ್ಲ. ಅದನ್ನು ಸರಿಪಡಿಸ್ಕೊಂಡು ಇವ್ರಿಗೆ ಕಟ್ಟಲಿಕ್ಕೆ ಗೊತ್ತಾಗಿಲ್ಲ. ಅಂದರೆ ಅವರ ಮನೆ ಪರಿಶೀಲನೆಗೆ ಹೋದಾಗ ಮನೆಯ ಫೌಂಡೇಶನ್ನಿನ ಸುತ್ತಲೂ ಒಣ ಹುಲ್ಲಿನ ಕಡ್ಡಿಗಳು ಬೆಳೆದಿದ್ದಾವೆ. ಇನ್ನು ಇವರ ಮನೆಯ ಈಶಾನ್ಯ ಭಾಗದಿಂದ ನೋಡುವಾಗ ಸ್ವಲ್ಪ ದೂರದಲ್ಲಿ ಹುಣಸೆ ಮರಗಳು ಇದ್ದಾವೆ. ಆ ಭಾಗ ಎತ್ತರ ಇದೆ. ಇವರು ಏನಾಗಿದೆ ಅಂದರೆ ಯಾವುದೋ ಡಿಸಿಷನ್ನಲ್ಲಿ ಒಂದು ಅಭಿಪ್ರಾಯಕ್ಕೆ ಬಂದು ಮನೆ ಕಟ್ಟಲಿಕ್ಕೆ ಹೋಗಿದ್ದಾರೆ. 4 ವರ್ಷ ಆದರೂ ಸಹ ಈ ಮನೆ ಕಂಪ್ಲೀಟ್ ಆಗಿಲ್ಲ. ಎಷ್ಟು ನೋವು ಸಂಕಟದಲ್ಲಿದ್ದಾರೆ ಅಂದರೆ ಇದು ಬದ್ದೆಲ್ಲ ಒಡವೆ ಮಾರಿಬಿಟ್ಟು ಮನೆ ಕಟ್ಟಲಿಕ್ಕೆ ಹೋದ್ರು ಮನೆ ಆಗಿಲ್ಲ. ಬಡ್ಡಿಯನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ.
ಯಾಕೆ ಈಗ ಆಗ್ತಾಯಿದೆ ಅಂತೇಳಿ ಅವ್ರಿಗೆ ಅರ್ಥನೇ ಆಗಿಲ್ಲ. ಇನ್ನೊಂದು ವಿಚಾರ ಗಮನಿಸಬೇಕು ಅಂದರೆ, ಅವರ ಮುಖ್ಯ ಬಾಗಿಲ ಹೊಸ್ತಿಲ ಕೆಳಗಡೆ ಮಾಡಿದಂಥ ಕಾಂಕ್ರೀಟ್ ಬಿದ್ದೋಗಿದೆ. ಒಟ್ಟಿನಲ್ಲಿ ಈ ಮನೆ ಪ್ರಾರಂಭ ಮಾಡಿದಾಗಿನಿಂದಲೂ ಒಂದಲ್ಲ ಒಂದು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಲೇ. ಈ ಮನೆಯನ್ನು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅವರು ಮಾಡಿಕೊಂಡಿರ್ತಕ್ಕಂಥ ಅಷ್ಟು ತಪ್ಪುಗಳ ವಿಚಾರವನ್ನು ತಿಳಿಸಿದ್ದೇನೆ. ಅವರು ಯಾಕೆ ಆ ಅಭಿಪ್ರಾಯದಲ್ಲಿ ತಪ್ಪು ಮಾಡಿಕೊಂಡಂತ ಗೊತ್ತಾಗಲಿಲ್ಲ ನನಗೂ ಸಹ. ಬಟ್ ಈಗ ಆ ಮನೆಯನ್ನು ಪರಿಶೀಲನೆ ಮಾಡಿದ ಮೇಲೆ ಆ್ಯಕ್ಚುಲಿ ಅಷ್ಟೊಂದು ಖರ್ಚು ಮಾಡಬೇಕಂತ ಏನಿರಲಿಲ್ಲ. 20 ಲಕ್ಷ ಖರ್ಚು ಮಾಡಿದ್ರೂ ಮನೆ ಆಗಿಲ್ಲ. ಅದೇ ಸರಿಯಾದ ಸಲಹೆಯನ್ನು ತೆಗೆದುಕೊಂಡು ಮನೆ ಕಟ್ಕೊಂಡಿದ್ರೆ 8-10 ಲಕ್ಷದಲ್ಲಿ ಅವರ ಮನೆಯೇ ಕಂಪ್ಲೀಟ್ ಆಗ್ತಿತ್ತು. ಬಟ್ ಕಾಲ ಮಿಂಚಿ ಹೋಗಿದೆ. ಈಗ ನನ್ನನ್ನು ಭೇಟಿಯಾಗಿದ್ದಾರೆ. ಈಗ ಅವರಿಗೆ ಸೂಕ್ತವಾದಂಥ ಮಾರ್ಗದರ್ಶನ ಸಲಹೆ ತಿಳಿಸಿರ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.